ಪೈಲಟಿಗೆ ಫ್ಲೈಟ್ ಬಿಡ್ಲಿಕ್ಕೆ ಗೊತ್ತಿಲ್ವ ಅಂತ ಇನ್ನು ಕೂಡ ಪೆಟ್ರೋಲ್ ಎಂತ ಹಾಕ್ತಾರೆ ಮಾರೆ, ಮೈಲೇಜ್ ಇಲ್ವಾ ಆಗೋದಿಂದ ಇಂಧನ ಹೇಳ್ತಾರೆ. ಮೋಡ ನೋಡಿ, ಮೋಡ ಸೂಪರ್ ಉಂಟಲ್ಲ. ಓಕೆ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ವಿಶೇಷ ಅಂತ ಅಂದರೆ ಊರಿಗೆ ಹೋಗ್ಬೇಕು ಮಾರ, ಭಾರಿ ಖುಷಿ. ಈ ವಾರದಲ್ಲಿ ಊರಿಗೆ ಹೋಗ್ಲಿಕ್ಕೆ ನಾವು ಭಾರಿ ಒಂದು ಖುಷಿಯಲ್ಲಿದ್ದೇವೆ. ನಮ್ಮ ಈ ವಾರದ ಪ್ರಯಾಣ ಸೀದಾ ನಮ್ಮ ಊರಿಗೆ. ಹಾಗೆ ರೂಮಲ್ಲೆಲ್ಲ ಗಜಿಲಿ ಬಿಜಿಲಿ ಉಂಟು, ಎಲ್ಲ ಸರಿ ಮಾಡಬೇಕು. ವಿಷಯ ಅಂತ ಅಂದರೆ ಫಸ್ಟಿಗೆ ಸೂಟ್ ಕೇಸಲ್ಲಿ ಹೋಗ್ತಿದ್ವಿ, ಈಗ ಬಾಕ್ಸ್ ತನಕ ತಲುಪಿದ್ದೇವೆ. ಇದಿಲ್ಲದೆ ಈಗ ಇನ್ನು ತೊಟ್ಟೆಯಲ್ಲೊಂದು ಊರಿಗೆ ಹೋಗಲಿಕ್ಕೆ ಆಗದಿದ್ದರೆ ಸಾಕು ಅಷ್ಟೇ. ಊರಲ್ಲಿ ಹೇಗೆ ಕೂಡ ಇಲ್ಲ, ಇದು ನಿರುದ್ಯೋಗಿ ಜೀವನದಿಂದ ಇಲ್ಲಿಗೆ ಬಂದು ಇಲ್ಲಿ ಕೂಡ ಬೇಸತ್ತು. ಸದ್ಯಕ್ಕೆ ನಿರುದ್ಯೋಗಿ ಇಲ್ಲ, ಒಂದು ಸ್ವಲ್ಪ ಉಂಟು ಜಾಬ್, ಆದರೆ ಇದಕ್ಕೆ ಹಣಕ್ಕೆ ಇನ್ನೂ ಕೂಡ ಏನಾಗಲಿಲ್ಲ. ಕೋಣದ ಪ್ರಾಯ ಆಯಿತು, ಆದರೂ ಕೂಡ ನಮ್ಮಲ್ಲಿ ಇಷ್ಟ ತನಕ ಆದದ್ದು ಏನಿಲ್ಲ. ಊರಿಗೆ ಹೋಗೋದೊಂದು ಖುಷಿ ಮಾರೆ, ಜಾಲಿಯೇ ಜಾಲಿ. ಊರಿಗೆ ಹೋಗುವಾಗ ಹೇಳ್ತಾರೆ, ಎಂತ ಮಾರು ಬೈದ್ಯ ಮಾರು, ಪಾಶು ಮಾರೆ, ಹಾಗೆ ಹೇಳ್ತಾರೆ. ಆದರೆ ನಮ್ಮದಿಲ್ಲಿ ಜೀವನ ನೋಡಿ, ಬಾಕ್ಸ್ ಹಾಕಿ ಅದರಲ್ಲಿ ಅರೇಂಜ್ಮೆಂಟ್ ಮಾಡಿ. ಈ ವಿಮಾನದವರು ಸನ್ನಿ ಮೀರಿನವರು, ಅವರಿಗೆ ಸನ್ನಿ ಮೀರಬೇಕು. ಈ ವಿಮಾನದವರಿಗೆ ಉಂಟಲ್ಲ, ಓ ದೇವರೇನೆ, KGಯಲ್ಲಿ ಹಣ. ಫ್ಲೈಟ್ ಟಿಕೆಟಿಗೆ ವಾರಾಗಿ ಟಿಕೆಟ್ ತೆಗಿಲಿಕ್ಕೆ ಉಂಟ. ಗಗನಕ್ಕೆ ಏರಿದ ದರಗಳು ನೋಡುವಾಗ ಲಾಸ್ಟಿಗೆ ನಮ್ಮದೊಂದು ಕಿಡ್ನಿ ಕೊಡಲಿಕ್ಕೆ ಬಾಕಿ ಉಂಟು. ಬೇಕಾ ಹೋಗುವುದು 2 ವಾರಕ್ಕೆ ಮಾರೆ. ಟೆನ್ಷನು 1 ವರ್ಷದ್ದು ಟೆನ್ಷನ್. ಯಾಕಂದರೆ ಅದು ಊರಿಗೆ ಹೋಗಿ ಬಂದದ್ದು ಖರ್ಚು, ಅದು ಒಂದು ಊರಿಗೆ ಹೋಗಿ ಬಂದದ್ದು ಖರ್ಚು ಉಂಟಲ್ಲ, ಅದು ಅಲ್ಲಿಂದಲ್ಲಿ ಸರಿ ಮಾಡಲಿಕ್ಕೆ 1 ವರ್ಷ ದುಡಿಬೇಕಂತ. 1 ವರ್ಷ ಅಲ್ಲ 2 ವರ್ಷ ದುಡಿದ್ರು ಅದು ಓದದ್ದು ಹೋಯ್ತು. ಹಾಗೆ ಇಲ್ಲ, ಚಾಕ್ಲೇಟ್ ಎಲ್ಲ ತಂದಿದ್ದೇನೆ ಕೊಂಡೋಗ್ಲಿಕ್ಕೆ. ಚಾಕ್ಲೇಟಿಗೇನು ಅಷ್ಟೊಂದು ಸಮಸ್ಯೆ ಇಲ್ಲ, ಹಣ ಕಮ್ಮಿಗೆ ಸಿಗ್ತದೆ. ಅದರಲ್ಲಿ ಚಾಕ್ಲೇಟಲ್ಲಿ ಕೂಡ ಫಸ್ಟ್ ಕ್ವಾಲಿಟಿ ಉಂಟು, ಕಮ್ಮಿದ್ದು ಕ್ವಾಲಿಟಿ ಉಂಟು. ಆದರೆ ನಾನು ಕಮ್ಮಿದ್ದು ಕ್ವಾಲಿಟಿ ತಗೊಳ್ಳಿಲ್ಲ, ಆಯಿತಾ? ಯಾರು ಕೂಡ ಹೇಳುವುದು ಬೇಡ. ಎಂಚಿನ ಮಾರೆ ಸಾವು ಆನಿ ಕೊಡ್ತೀನ ಯಾವೇನ ಕ್ವಾಲಿಟಿದ ಕೊಡ್ತೇನ ಬಂಜಿವೇನ ಅಂತ ಹೇಳೋದು ಬೇಡ. ನಾನು ಕೊಡುವುದು ಫಸ್ಟ್ ಕ್ವಾಲಿಟಿ, ಅದರಲ್ಲಿ 2 ಮಾತೇ ಇಲ್ಲ. ಗಮಟೆ ಕೂಡ ಇಲ್ಲ ಹಾಕ್ಲಿಕ್ಕೆ. ಎಲ್ಲಿ ತನಕ ನಮ್ಮದು ಗತಿ ನೋಡಿ, ಪರಿಸ್ಥಿತಿ ನೋಡಿ, ಇಲ್ಲಿ ತನಕ ಎತ್ತಿದ್ದೇವೆ. ಗಮಟೆ ಕೂಡ ಇಲ್ಲ ಮಾರೆ. ಇದು ಖಾಲಿ ನೆಟ್ಲ ದಾಲೆಜ್ಜಿ, ಖಾಲಿ. ದೇವರೇ ಗಮಟೆ ಪೇ ಇಲ್ಲ. ಇನ್ನು ಇವನು ಹೇಗೆ ಊರಿಗೆ ಹೋಗ್ತಾನಂತ ಎಣಿಸೋದು ಬೇಡ. ಎಲ್ಲ ತರ್ತೇವೆ, ತಂದು ಸರಿ ಮಾಡಿಸಿ ನಾವು ಊರಿಗೆ ಹೋಗ್ತೇವೆ. ಓಕೆ, ಬಾಕ್ಸ್ ಎಲ್ಲ ಆಯಿತು, ಗಮಟೆ ಹಾಕಿದೆ. ಇಲ್ಲಿ ಒಂದು ಎಡ್ಜಿಗೆಲ್ಲ ಹಾಕ್ಬೇಕು. ಯಾಕಂದರೆ ನಮ್ಮ ಈ ಲಗೇಜ್ ಹಾಕುವವರು ವಿಮಾನದಲ್ಲಿ ಇರುವುದಿಲ್ಲ, WW ರೆಸ್ಲರ್ಸ್ ಅಂತ. ತೆಗೆದು ಬಿಸಾಡುವುದೇ, ಅವರಿಗಿದ್ದೆಲ್ಲ ಕವರಿಂಗ್ ಬಾಲ್ ಇರುವಾಗೆ ತೆಗೆದು ಬಿಸಾಡ್ತಾರೆ. ನಮ್ಮದು ಚಾಕ್ಲೇಟ್ ಎಲ್ಲ ನೆಕ್ಕೆ ಆಗಿ ಊರಿಗೆ ಹೋಗುವಾಗ ಅದು ಗಟ್ಟಿ ಇದ್ದದ್ದು ಚಾಕ್ಲೇಟ್ ಎಲ್ಲ ಪಾಯಸದಲ್ಲಿ ಆಗ್ತದೆ. ಅದೆಲ್ಲ ಆಗೋದು ಬೇಡ ಅಂತ ಸುಭದ್ರವಾಗಿ ಗಟ್ಟಿ ಒಂದು ಪ್ಲಾಸ್ಟರೆಲ್ಲ ಹಾಕಿ ಒಳಗೆ ಹಾಕಬೇಕು. ಫಸ್ಟಿಗೆ ಡ್ರೆಸ್ ಎಲ್ಲ ಹಾಕಬೇಕು ಮಾರೆ. ಡ್ರೆಸ್ ಹಾಕಿ ಒಂದು ಫಸ್ಟಿಗೆ KG ಮಾಡಬೇಕು ಮಾರೆ. KG ತೂಕ ಮಾಡಬೇಕು, ಇಲ್ಲಾದರೆ ಉಂಟಲ್ಲ. ಮತ್ತು ಚಾಕ್ಲೇಟಲ್ಲಿ ಇಟ್ಟು ಫಸ್ಟಿಗೆ KG ತೂಕ ಮಾಡಬೇಕು. KG ಯಾಕೆ ತೂಕ ಮಾಡಬೇಕಂದ್ರೆ ಅಲ್ಲಿ ಎಲ್ಲ ಈ ವಿಮಾನದ ಸ್ಟಾಫ್ ಎಲ್ಲ ಇರುವುದು ಎಲ್ಲ ಈ ಮೊಸಳೆ ಥರ ಇರ್ತಾರೆ. ಮೊಸಳೆ ಥರ ಇರ್ತಾರೆ ಕಣ್ರಿ. ನಾವೆಲ್ಲ ತಗೊಂಡು ಹೋಗ್ತೇವೆ, ಮತ್ತು ಅಲ್ಲಿ ನಮಗೆಲ್ಲ ಬಿಡಲ್ಲ ಕಣ್ರಿ. ನಮಗೆ ಎಲ್ಲ ಅಲ್ಲಿ ಒಳಗಡೆ ನಿಂತ್ಕೊಂಡು ಹೇಳ್ತಾರೆ, ಯಾಕನ್ನ ತಂದಿದ್ದು ಇಷ್ಟು,
ಯಾಕಣ್ಣ KG ಜಾಸ್ತಿ ಹಿಂದೆ ತಗೊಳ್ಳೋಣ, ಯಾಕಣ್ಣ ಬಂದಿದ್ದಿ, ಇಲ್ಲ ಅಣ್ಣ ಆಗುದಿಲ್ಲ ಅಣ್ಣ, ಹಣ ಕಟ್ಟಣ್ಣ, ಹಣ ಕಟ್ಟಿ, ಯಾರಿಗೂ ಬೇಡ ಅಣ್ಣ ಹೇಳ್ತಾರೆ. ಮಾಲ್ ಕೂಡ ತಗೊಂಡು ಹೋಗ್ಲಿಕ್ಕಿಲ್ಲ, ಮಾಲ್ ತಗೊಂಡು ಹೋಗ್ಲಿಕ್ಕೆ ಅದು ಕೂಡ ಇಲ್ಲ ಮಾರೆ. ಒಂದು ಟೆನ್ಷನ್ ಅಲ್ಲಿ ಹೋಗಿ ಊರಲ್ಲಿ ಒಂದು ಅಮಲ ಆಗುವ ಅಂದರೆ ಕೂಡ ಎಂತ ತಗೊಂಡು ಹೋಗ್ಲಿಕ್ಕಿಲ್ಲ, ಅದರಲ್ಲಿ ಕೂಡ ಸಮಸ್ಯೆ. ಯಾಕಂದರೆ ನಮ್ಮ ಮಂಗಳೂರಿನವರಿಗೆ ನಂಬಲಿಕ್ಕೆ ಆಗುದಿಲ್ಲ ಮಾರೆ. ಮಂಗಳೂರಿನವ್ರು ಇಲ್ಲಿಂದ ತಗೊಂಡು ಹೋಗಿ ಅಲ್ಲಿ ಕಮ್ಮಿಗೆ ಮಾರ್ತಾರೆ, ಜಾಸ್ತಿಗೆ ಮಾರ್ತಾರೆ, ಕಮ್ಮಿಗೆ ಹೌದು ಮಾರು. ಹಾಗೆ ಎಲ್ಲ ಮಂಗಳೂರಿದ್ದು ಸೆಕ್ಯೂರಿಟಿ ನೋಡಿದ್ರೆ ಒಬ್ಬ ಹಾಗೆ ಅಮಲ್ ಕೂಡ ಆಗ್ಲಿಕ್ಕಿಲ್ಲ. ಒಮ್ಮೊಮ್ಮೆ ನಮಗೆ ಆಗ್ತದೆ, ನಮಗೆ ಟೆನ್ಷನಲ್ಲಿ ಚಾಕ್ಲೇಟ್ ತಿಂದು ಕೂಡ ಒಮ್ಮೊಮ್ಮೆ ನೀರು ಕುಡಿದು ಕೂಡ ಅಮಲ್ ಆಗ್ತದೆ, ಅದು ಬೇರೆ ವಿಷಯ ಬೇಡ. ಈಗ ಮುಂಜಾಗ್ರತೆ ಕ್ರಮವಾಗಿ ಎಲ್ಲ ತಗೊಂಡಿದ್ದೇವೆ ಗೊತ್ತಾಯ್ತು. ಅಲ್ಲಿ ಹೋಗಿ ಎಲ್ಲ ಸೊಂಟ ಪೊಲಿದ್ರೆ ಕರೆಕ್ಟಾಗಿ ಇರ್ಬೇಕಲ್ಲ ಮರ. ಊರಲ್ಲಿ ಹೋಗುದು 2 ವಾರ ಆಯ್ತು, ಅದ್ರ ಟೆನ್ಷನ್ 1 ವರ್ಷದ್ದು ಟೆನ್ಷನ್. ಊರಿಗೆ ಹೋಗಿ ಬಂದು ಖರ್ಚಾಗ್ತದಲ್ಲ, ಅದು ಮಾಡಲಿಕ್ಕೆ ನೆಕ್ಸ್ಟ್ ಜನ್ಮದಲ್ಲಿ ಕೂಡ ಆಗ್ಲಿಕ್ಕಿಲ್ಲ, ಅಷ್ಟು ಖರ್ಚು ಮಾಡಿ ಬರ್ತೇವೆ. ಯಾರಿಗಾದ್ರೂ ಗೊತ್ತುಂಟ? ಯಾರಿಗಾದ್ರೂ ಗೊತ್ತಿಲ್ಲ. ಬಣ್ಣ ಗದವಲ ಪತ್ತಂಬೈಜ ಮಾರ ಎಂತ ಕೂಡ ತರಲಿಲ್ಲ ಬೇರು ಅಂತ ಹೇಳ್ತಾರೆ. ನಮ್ದು ಮಸ್ತಿ ಅವ್ರಿಗೆ ಗೊತ್ತುಂಟ ಮಾರ, ಇಲ್ಲಿದ್ದು ಲೈಫ್ ಅವ್ರಿಗೆ ಗೊತ್ತುಂಟ. ಇನ್ನು ಮಲಗುವುದೆಲ್ಲ ನಮ್ಗೆ ಒಮ್ಮೊಮ್ಮೆ ಕೆಲವರಿಗೆ ಮಂಚ ಸಹ ಇರುವುದಿಲ್ಲ, ಅಲ್ಲಿ ನೆಲದಲ್ಲಿ ಮಲಗ್ತಾರೆ ಗೊತ್ತುಂಟ. ಎಂತೆಂತೆಲ್ಲ ಲೈಫ್ ಉಂಟು ಅವರಿಗೆ. ಎಲ್ರಿಗೆ ಒಳ್ಳೆ ಆಗಿದೆ ಅಲ್ಲಿ ಮನೆಯಲ್ಲಿ, ಜಬರ್ದಸ್ತಿಯಾಗಿ ಮಲಗಿ ಹೊಟ್ಟಾಕಿ ಊಟಕ್ಕೆ 4 ಸಾತಿ ಗಪ ಗಪ ಅಂತ ಊಟ ಮಾಡಿ ಮೆಂಟು ಮಾಡಿ ಒಳ್ಳೆ ಆಗ್ತದೆ. ಬಾಯ್ ಸ್ವಲ್ಪ ಇಟ್ಕೊಂಡು ತೂಕ ಮಾಡ್ತೇನೆ. ಓಕೆ, ಊರಿಗೆ ಹೋಗುವಾಗ ಚೆನ್ನ ಮಾಡಿ ಡ್ರೆಸ್ ಹಾಕ್ಬೇಕಲ್ಲ ಮಾರ. ಇನ್ನೇ ದುಂಬು ಲಂಚನ ಇತ್ತೆಲ್ಲ ಟ್ರಾಸಿ ಮಾರಿ ಇಲ್ಲ ಗಂಜಿ ಎಂಚ ಬರೋಣಂದು ಗೊತ್ತಿದ್ದೆ ಅಂತ ಹೇಳ್ತಾರೆ ಕೆಲವರು. ಅದಕ್ಕೆ ಇದೆಲ್ಲ ಎಂತ ಹಣ ಅಲ್ಲ, ಡ್ರೆಸ್ ಆಯ್ತಾ. ಇಲ್ಲಿ 30 kg ಕೊಂಡೋಗ್ಲಿಕ್ಕೆ ಮಾರ ಸಾವು ಇಲ್ಲೇ ಜಾಸ್ತಿ ಆಗ್ತದ ಅಂತ. ಈಗ ನಮ್ಮದು ಇನ್ನೊಂದು ಹುಡುಕ್ತಾ ಇದ್ದ ಮಾರ, ಚಾಕ್ಲೇಟ್ ಎಲ್ಲಿ ಇಟ್ಟಿದ್ದಾನೆ ಅಂತ ಗೊತ್ತಿರಲಿಲ್ಲ. ಆವಾಗ ನಮಗೆ ಸಿಕ್ಕಿದ್ದು ನಮ್ಮದು ಇನ್ನೊಂದು ಪ್ಲಾಸ್ಟಿಕ್ ಅಡಿಯಲ್ಲಿ ನೂರಿಸಿಟ್ಟಿದ್ದೆ. ಇಲ್ಲೆಲ್ಲ ಮಂಚದ ಅಡಿಯಲ್ಲಿ ನೂರಿಸಿಡಬೇಕು, ಇಲ್ಲಾದರೆ ಅನ್ನನ ಬೊಬ್ಬೆ ಬೀಳ್ತದೆ ಮತ್ತು ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಇದು ಇವೊಂದು ಇದಕ್ಕೆ ಹಾಕುವ, ಇದು ನಂದು. ಇದೊಂದು ಕ್ರಮ ಕರೆಕ್ಟ್ ಮಾಡಿ ಮ್ಯಾಗಿ ಲೈಕ್ ಮಾರ, ಹಾಗೆ ಮ್ಯಾಗಿ ಕೂಡ ತಗೊಂಡಾಯ್ತಾ. ಯಾರು ಕೂಡ ಆಸೆ ಹಾಕ್ಲಿಕ್ಕಿಲ್ಲ, ಆಸೆ ಹಾಕಿದರೆ ಬಂಜಿ ಮನೆ ರಿವರ್ಸ್ ನಿಮಗೆ ಬರ್ತದೆ. ಓಕೆ, ಆಸೆ ಹಾಕ್ಲಿಕ್ಕೆ ಎಂತ ತಗೊಂಡೋಗಿ ಹೋಗ್ತಿದ್ದೇನೆ ಅಂತ ಇಲ್ಲ, ಕೆಲವರೆಲ್ಲ ಎಷ್ಟು ತಗೊಂಡು ಹೋಗ್ತಾರೆ, ನಾನೆಂತ ಸಹ ಇಲ್ಲ. ಗಂಟು ಮುಟ್ಟೆ ಹಾಕಿ ಕರೆಕ್ಟ್ ಗಂಟು ಮುಟ್ಟೆ ಹಾಕ್ಬೇಕು ಗೊತ್ತಾಯ್ತು, ಇಲ್ಲಾದರೆ ಎಂತ ಸಹ ಉಳಿಲಿಕ್ಕಿಲ್ಲ. ಹಿಂದೆ ಬರುವಾಗೆಲ್ಲ ಮಾಂಸ ಎಲ್ಲ ತರುವುದು, ದುಕ್ಕೋರು ಕುಂಕೋಡು ಎಲ್ಲ ಇಲ್ಲಿ ಬಂದು ಜೀವನ ತೆಗಿಬೇಕಲ್ಲ. ಓಕೆ, ನಂದಿಷ್ಟೇ. ಮನವರೇ, ನಾವು ಈಗ ಬೆಳಗ್ಗಿನ 4:21 ಜಾವದಲ್ಲಿ ಈ ಫ್ಲೈಟ್ನಲ್ಲಿ ಕೂತ್ಕೊಂಡಿದ್ದೇವೆ. ನಮ್ಮ ಜೊತೆ ಇದ್ದಾರೆ ಮಾನ್ಯರು, ಒಟ್ಟಿಗೆ ಕೂತ್ಕೊಂಡಿದ್ದೇವೆ. ಈಗ ಕೆಲವೇ ಸಮಯದಲ್ಲಿ ನಾವು ಮಂಗಳೂರಿಗೆ ಇಳಿಯಲಿದ್ದೇವೆ. ನಮಗೆ ಶುಭ ಹಾರೈಸಿ ಎಂದು ಕೇಳಿಕೊಳ್ಳುತ್ತೇನೆ. ಅಮಲು ಆಗುವ ಪದಾರ್ಥವನ್ನು ಕೂಡ ತಗೊಂಡಿದ್ದೇವೆ, ವಿಸ್ಕಿಯನ್ನು ತಗೊಂಡಿದ್ದೇವೆ. ನಿದ್ರೆ ಬರ್ತಾ ಉಂಟು. ಒಂದು ಸಂಜೆ ಹೊರಟಿದ್ದು ಈಗ 4:15 ಫ್ಲೈಟಿನೊಳಗೆ ಕೂತ್ಕೊಳ್ಳುವಾಗ ಲೇಟ್ ಆಯಿತು. ಫ್ಲೈಟ್ ಕ್ಯಾನ್ಸಲ್ ಆಗಲಿಲ್ಲಲ್ಲ, ಅದೇ ಒಂದು ಒಳ್ಳೆಯ ವಿಷಯ. ಓಕೆ ಗೈಸ್, ರೀಚ್ ಆಗಿ ನಾನು ಮೆಸೇಜ್ ಮಾಡ್ತೇನೆ, ವಿಡಿಯೋ ಮಾಡ್ತೀನಿ. ಎಲ್ಲ ಬಂದು ಮಾಡ್ತಿದ್ದಾರೆ, ಫ್ಲೈಟ್ ಖಾಲಿ ಉಂಟು.
ಫ್ಲೈಟ್ ಖಾಲಿ ಖಾಲಿ ಉಂಟು. ಓಕೆ. സാധാരണ തോന്നുന്നില്ലേ ನನ್ನೆಲ್ಲ ಹೋಗಿಂಜಿ ಫ್ಲೈಟ್ ಕಾತೊಂದಿಲ್ಲ ನಾಯ್ದ ಲೆಕ್ಕ ಕಾತೊಂದಿಲ್ಲ. ಆ ಪೈಲಟ್ಗೆ ಬಿಡ್ರೆ ಗೊತ್ತಿದ್ದೆ ಅಂತ ಆ ಪೈಲಟಿಗೆ ಫ್ಲೈಟ್ ಬಿಡ್ಲಿಕ್ಕೆ ಗೊತ್ತಿಲ್ವ ಅಂತ. ಇನ್ನು ಕೂಡ ಪೆಟ್ರೋಲ್ ಎಂತ ಹಾಕ್ತಾರೆ ಮಾರೆ, ಮೈಲೇಜ್ ಇಲ್ವ ಆಗೋದಿಂದ ಇಂಧನ ಹೇಳ್ತಾರೆ. ಆಗ್ತದೆ ಅಮ್ಮಲ್ಲಿ ನಿದ್ರೆ ಇದ್ದು ಅಮ್ಮಲ್ಲಿ. ಅಂಗ್ರೇಜಿ ಏರೇ ಬೋರ್ಡು ಮಾರೆ, ಯಾರಿಗೆ ಬೇಕು ಅಂಗ್ರೇಜು ವಾಡು ಮಾರೆ. 4:45 ಮೂಲಲ್ಲಿ, ಬೆಳಗ್ಗಿನ 4:45 ಇಲ್ಲಿಯೇ ಇದ್ದೇವೆ. ಕೊನೆಯದಾಗಿ ಹೋಗ್ತಾ ಇದೆ. ಈಗ ನಾವು ಮೇಲೆ ಹಾರಲಿಕ್ಕಿದ್ದೇವೆ. ಈಗ ಚೌಡ್ತಾ ಇದ್ದಾನೆ ಹುಡುಗ ಪೈಲಟ್, ಗೊತ್ತುಂಟ ಇಲ್ವ ಗೊತ್ತಿಲ್ಲ, ಸೌಂಡುಗಳ ಕೇಳ್ತಾ ಉಂಟು. ವೈಪರ್ ಹಾಕಿದ್ದಾನ ಅಂತ ಎದುರು, ವೈಪರಲ್ಲಿ ನೀರು ಹಾಕಿದ್ದಾನ ಅಂತ ಕುಯ್ ಸೌಂಡ್ ಬರ್ತಾ ಉಂಟು. ಗೊತ್ತುಂಟ ಇಲ್ವ ಗೊತ್ತಿಲ್ಲ. ಇಲ್ಲಿಂದ ಮೇಲೆ ಹೋಗ್ತಾರೆ ಎಲ್ಲರೂ, ಆದರೆ ಮಂಗಳೂರಿನಲ್ಲಿ ಇಳಿಯುವಾಗ ಜೀವ ಹೋಗ್ತದ ಅಂತ. ಈಗ ಮೇಲೆ ಹಾರುವ ಸಂಭವ ಇದೆ. ಪೋಂಡು ಹೊರಪೋಯ್ ಮಾರೆ ಸಾವು. ಹೋಗುವ ಚೌಂಟು ಮಾರೆ. ಇವ ಅನಿಕಿ ಟರ್ನ್ ಕರ್ತಾಗಿಂದೆ ಅಲ್ಲೇ ಪುಡಿಯರ್ರಿ. ಹೋಗ್ಲಿ 2 ವಾರಕ್ಕೆ ಬೈ ದುಬೈ. ಓನ್ಲಿ 2 weeks. ಓಕೆ, ಬೈ ಟೇಕ್ ದಿಸ್ ಕೇರ್. ಫೈನಲಿ ಈಗ ಲ್ಯಾಂಡಿಂಗ್ ನೋಡುವ ಅವತ್ತು ಎಂತ ಆಗ್ತದಂತ. ಓಕೆ,
ಜರ್ನಿ ಜವಾನೆ ಬಾರಿ ಎಡ್ಡೆಡು ಲ್ಯಾಂಡಿಂಗ್ ಮಾಡ್ತೀವಿ ಸೈತೆ ಬೋರ್ಡ್ Gentlemen, please remain seated. It's going to take a time before we cut the engines off and ಸೂಪರ್ ಆಗಿದೆ allow the ಸೂಪರ್ ಆಗಿದೆ disembarkation. Please ಇಲ್ಲಿ remain ನೋಡಿ seated. ರೆಡಿಯಾಗಿದ್ದಾರೆ ಫೈನಲಿ ರೀಚ್ ಆಗಿದ್ದು ಅಣ್ಣನ ಜೊತೆ ಮಂಗಳೂರಿಗೆ ಸ್ವಾಗತ ಸುಸ್ವಾಗತ ಇನ್ನೊಬ್ಬರ ತೂನಗ ಮೂಲ ಬರ್ಚಂದಾಪುಡು ಊರಿಡು ಉಂತುಗಂದಾಪುಡು ಭಾರಿ ಖುಷಿ ಅನ್ ಮಾತು ಕೋಣ್ ಕಾಲೆ ಕೆಲ ಉಳ್ಳಾರು ಬೈಗ ತಿಗ ಚಾಪರ್ ರಂಡಿತೆ ಚಾ ಊರದ ಗೋಲಿ ಬಜೆ ಪೋಡಿ ಪೂರ ಬೈ ಗೈಸ್ ಫೈನಲಿ ಬಂದು ಎತ್ತಿದ್ದೇನೆ ಊರಿಗೆ ಖುಷಿ ಆಗ್ತದೆ ಮಾರೆ ಇದೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತದೆ ಆಹಾ ಇದೆಲ್ಲ ನೋಡಿ ಮಾರೆ ಇನ್ನೊಂದು 2 ವಾರಕ್ಕೆ ಟೆನ್ಷನ್ ಇಲ್ಲ ಯಾವ್ದಾ ಭಾರಿ ಖುಷಿ ಆಗ್ತಾ ಉಂಟು ನನಗೆ ಇದೆಲ್ಲ ನೋಡುವಾಗ ನನಗೆ ಆಸೆ ಆಗ್ತದೆ ಇಲ್ಲಿ ನಿಲ್ಲುವ ಅಂತ ಬಂದು ಎಲ್ಲ ನಮ್ಮ ಅಣ್ಣ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ ಅಬುದಾಬಿಯಿಂದ ಬಂದದ್ದು ಫಸ್ಟಿಗೆ ಅಬುದಾಬಿಗೆ 5 ಗಂಟೆಗೆ ಫ್ಲೈಟು ಬೆಳಗಿದ್ದು ಇಲ್ಲಿದ್ದು ಊರಿದ್ದು 6:15 ಫ್ಲೈಟ್ 10 ಗಂಟೆಗೆ ಇಲ್ಲಿ ತಲುಪಿದ್ದೇವೆ 10 ಗಂಟೆ ತಲುಪಿ ಊರಿಗೆ ಬಂದು ಒಂದು ಗಾಳಿ ಒಂದು ನೆಮ್ಮದಿ ಎಷ್ಟು ಉಂಟು ನನ್ನ ಕೆಲಸದವರು ಆಫೀಸೇ ಇಲ್ಲ ಅಂತ ತಿಳ್ಕೊಂಡಿದ್ದೇನೆ ನಾನು ಊರಲ್ಲಿ ಸೆಟ್ಲ್ ಆಗುವಂತ ಇದ್ದೇನೆ ಹಾಗೆ ಆಸೆ ಆಗ್ತದೆ ಆದರೆ ಪೊಯ್ಯೆ ಇದ್ದು ಋಣ ಪೊಯ್ಯೆಯಲ್ಲಿ ಉಂಟು ಹಾಗೆ ಪೊಯ್ಯೆಗೆ ಹಿಂದೆ ಹೋಗಲೇಬೇಕು ಇಲ್ಲಾದರೆ ಇಲ್ಲಿ ಸುದೆಗೆ ಹೋಗಿ ಪೊಯ್ಯೆ ತೆಗಿಬೇಕಾಗ್ತದೆ ಮತ್ತೆ ವೃತ್ತಿ ಜೀವನಕ್ಕೆ ಇಲ್ಲಿ ಕೆಲಸ ಅಂತೂ ಸಿಗುವುದಿಲ್ಲ ಎಂತ ಕೂಡ ಓಕೆ ಗೈಸ್ ಇಲ್ಲಿ ವ್ಲಾಗ್ ಎಂಡ್ ಮಾಡ್ತಿದ್ದೇನೆ ತುಂಬ ಖುಷಿ ಆಯಿತು ಇಂಡಿಗೋ ಫ್ಲೈಟ್ ನಮ್ಮ ಬೆಂಗಳೂರಿನವರಿದ್ದರು ಪೈಲಟ್ ಯಂಗ್ ಪೈಲಟ್ ಗಣೇಶ್ ರಾವ್ ಅಂತ ಭಾರಿ ಚಂದ ಮಾತಾಡಿದರು ಮಾರೆ ಖುಷಿ ಆಯಿತು ಓಕೆ ಸಿಗುವ ಗೈಸ್ ಲಿಂಬೆ ಇಲ್ಲ ಮಾತ್ರ ಎಲ್ಲ ತೆಗೆದಿದ್ದಾರೆ ಭಾರಿ ಖುಷಿ ಆಗ್ತಾ ಉಂಟು ಸಿಗುವ ನಮಸ್ಕಾರ ಇನ್ನು ಮಲಗಬೇಕು ನಿದ್ರೆ ಇಲ್ಲ ನಮ್ಮ ಡಾಗೀಜಿ ಇದ್ದಾರೆ 2 ಡಾಗೀಜಿ ಅವರಿಗೆ ನನಗೆ ಗುರ್ತ ಸಿಕ್ಕಿತ್ತು ನಂದು ಅವರಿಗೆ ನಾನು ಎನಿಸಿದ್ದೆ ನಂದು ಗುರ್ತ ಸಿಗೋದಿಲ್ಲ ಅಂತ ನಾನು ಅಷ್ಟು ಪಾಲ್ಶಲ್ಲಿ ಬಂದಿದ್ದೆ ಆದರೆ ಗುರ್ತ ಸಿಗ್ತದೆ ನಾಯಿದ್ದು ಬುದ್ಧಿ ನೋಡಿ ಮೋಡ ನೋಡಿ ಮೋಡ ಸೂಪರ್ ಉಂಟಲ್ಲ ಅದೇ ಇನ್ನು ಬರ್ತದೆ ವ್ಲಾಗ್ ಬರ್ತಾನೆ ಇರ್ತದೆ ಆದರೆ ಈ ವ್ಲಾಗ್ ಬರೋದು ತುಂಬ ಲೇಟ್ ಆಗ್ಬೋದು ಅದು ಕೂಡ ಬರ್ತಾನೆ ಇರುತ್ತೆ ಓಕೆ ಗೈಸ್